ಎಲ್ಲರೂ ಹೇಗಿದ್ದೀರಾ ಅಂತ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಶುರು ಮಾಡಿದ್ದು ನಾನು ನಿಮ್ಮ ಗಾನವಿ ವಿಜಯ್. ನಾನು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲೇ. ರವೆ ರೊಟ್ಟಿ ಮಾಡೋ ತೋರಿಸಿ ಅಂತ ಹೇಳಿದ್ದೀನಿ. ಅದನ್ನ ಮಾಡ್ಕೊಂಡು ಕಲ್ಸಾಗ್ಬಿಟ್ಟೆ ನಾನು. ಏನಿಲ್ಲ, ಸಣ್ಣ ರವೆ ಹಾಕ್ಕೊಳ್ಳೋದು, ಬಿಸಿಲು ಕಾಯಿಸ್ಕೊಳ್ಳೋದು, ಉಪ್ಪು ಹಾಕೋದು, ಕಲಸೋದು ಸ್ಮೂತಾಗಿ. ಜೋರಾಗಿ ಹಿಂಗೆ ಇದ್ಬಿಟ್ರೆ ತೊಟ್ಟಕ್ಕಾಗಲ್ಲ. ಚೆನ್ನಾಗಿ ನೆನಿಬೇಕು ಗೈಸ್. ಇದು ಚೆನ್ನಾಗಿ ನೆಂದ್ರೆ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ಕಲಸಿಡಿದ್ರೆ ಗೈಸ್. ಚಿರೋಟಿ ರವೆ ಇರುತ್ತಲ್ಲ, ಅದನ್ನ ಬಿಸಿನೀರಲ್ಲಿ ಕಲಸ್ಕೋಬೇಕಷ್ಟೇ. ಕಲಸ್ಬಿಟ್ಟು ಒಂದು ಸ್ವಲ್ಪ ಆಯಿಲಲ್ಲಿ. ಚಿರೋಟಿ ರವೆನಾ? ಅದು ಗೊತ್ತಿಲ್ಲ, ಸಣ್ಣ ರವೆ ಅಂತ. ಚಿಕ್ಕದಾಗಿರುತ್ತಲ್ಲ. 2 ಚಾಕ್ಲೇಟ್ ಕೊಟ್ಟು ಅವನಿಗೆ. ಇಬ್ರಿಗೂ 2. ನಮ್ಮ ನವಿ ಬಾಯಲ್ಲಿರೋದು ಚಾಕ್ಲೇಟ್ ಗೈಸ್. ಅವಳಿಗೆ ಕೆನ್ನೆ ಏನು ಊದ್ಕೊಂಡಿಲ್ಲ, ಇಲ್ಲಿ ಊದ್ಕೊಂಡಂಗೆ ಕಾಣಿಸ್ತೈತಲ್ಲ, ಅದು ಓದಿಲ್ಲ, ಅದು ಚಾಕ್ಲೇಟ್ ಒದಲಿಸ್ಕೊಂಡಿದ್ದಾಳೆ. ಅದು ಕ್ರೇವಿಂಗ್ಸ್ ಅಂತೆ, ತಿಂತಾ ಇದ್ದಾಳೆ. ಸೊ ಜೆಪ್ಟೋದಲ್ಲಿ ಆರ್ಡರ್ ಮಾಡಿ ತರಕಾರಿನ, ಅದು 5 years ಆಗಿದೆ ಅಂತ 5 ಚಾಕ್ಲೇಟ್ ಕೊಟ್ಟಿದ್ದಾರೆ. ಅದನ್ನೇನೋ ನಾವು ರಿಮೂವ್ ಮಾಡ್ಬೋದಾಯ್ತು. ದುಡ್ಡು ಕಟ್ಟಾಯ್ತು ಅದಕ್ಕೆ. ದುಡ್ಡಿತ್ತು, ರಿಮೂವ್ ಮಾಡೋದು ಇತ್ತು ಆಪ್ಷನ್ಸ್. ಬರೋದು ಬರ್ತೈತೆ ಫ್ರೀಯಾಗಿ, ಯಾಕೆ ಬಿಡಬೇಕು? ಒಂದೇ ಸಲ ಅವ್ರ ಮಕ್ಳಿಗೆ 2 ಚಾಕ್ಲೇಟ್ ಕೊಟ್ಟಿದ್ದಾಳೆ, ನಾಳೆಗೆ ಒಂದೊಂದು ಕೊಡ್ಬೋದು ತಾನೆ. ಅವರಿಬ್ರು ಬಿಡ್ತಾರೆ. ಸೊ ಬನ್ನಿ ಗೈಸ್, ನಿಮಗೆ ರವೆ ರೊಟ್ಟಿ ಮಾಡೋದು ಯಾವ ಥರ ಅಂತ ತೋರಿಸ್ತೀವಿ. ತುಂಬ ಸುಲಭ. ಈಗ ಆಲ್ರೆಡಿ ಕಲಸಿ ಇಕ್ಬಿಟ್ಟಿದ್ದಾರೆ. ಇಷ್ಟೇ ಗೈಸ್, ನಾನು ಇವಾಗ ಹೇಳಿದ್ನಲ್ಲ ಅಷ್ಟೇನೆ. ಹಾಕೊಂಡೆಲ್ಲ ತೋರಿಸ್ಬೇಕಾಯ್ತು. ಅದು ಮಾಡ್ಕೋಬೇಡ, ಸ್ಮೂತಾಗಿ ಕಲ್ಸ್ಕೋಬೇಕು, ರಫಾಗಿ ಕಲ್ಸ್ಕೋಬಾರ್ದು. ರಫಾಗಿ ಕಲ್ಸ್ಕೋಬಾರ್ದು. ಆಮೇಲೆ ಎಣ್ಣೆ ಹಾಕಿ ಕಲ್ಸ್ಬಿಡಬೇಕು ಇನ್ನೊಂಚೂರು. ಆಮೇಲೆ ನೆನೆ ಗಂಟ ಬಿಡಬೇಕು. 1 hour ಬಿಡ್ಬೇಕು ನೆನೆಯಕ್ಕೆ. ಅವಾಗಲೇ ಅದು ಒತ್ತಕ್ಕೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಅರ್ಧರ್ಧ ಹೋಗುತ್ತೆ ರವೆ. ಮನೆಯವರು ಚಿಕನ್ ಮಾಡ್ತೀನಿ ಅಂತ ಎಲ್ಲ ಹೆಚ್ಚು ಮಾಡಿಕೊಂಡಿದ್ದಾರೆ. ಸೊ ಅದೇನೋ ಡಿಫ್ರೆಂಟಾಗಿ ಮಾಡ್ಕೊಡ್ತೀನಿ, ಖಾರವಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇನು ಮಾಡ್ಕೊಡ್ತಾರೋ ಗೊತ್ತಿಲ್ಲ, ಏನು ಮಾಡ್ಕೊಡ್ತಾರೋ ಅಂತ. ಯಾವ ಕಲರ್, ಗ್ರೀನೋ ರೆಡ್ಡೋ? ಐ ಥಿಂಕ್ ಗ್ರೀನ್ ಅನ್ಸುತ್ತೆ. ಇವಳು ಯಾವಾಗಲೂ ಒಂದೇ ಥರ ಮಾಡ್ತಾ ಇರ್ತಾಳೆ ಗೈಸ್, ರುಬ್ಬಿಟ್ಟು ಹಾಕೋದು. ನಾನು ಒಂದು ಸ್ವಲ್ಪ ಮಸಾಲೆನ ಹುರ್ಕೊಂಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೆಸಿಪಿ ಏನು ತೋರ್ಸೋಕೆ ಹೋಗಲ್ಲ, ನಿಮಗೆಲ್ಲ ಗೊತ್ತಿರುತ್ತಲ್ವ. ಸೊ ಅದರಿಂದ ನಮ್ಮ ನವಿ ಏನು ಕುಡಿತಿದ್ರೆ ಅಲ್ಲಿ ಚಾಕ್ಲೇಟ್ ತಿನ್ನೋದು, ಇಲ್ಲಿ ಬ್ಲ್ಯಾಕ್ ಕಾಫಿ ಕುಡಿಯೋದು. ಯಾವ ಸೀಮೆ ಹುಡುಗಿನಪ್ಪ ಇದು. ಇಬ್ರಿಗೂ ಕಚ್ಬಿಟ್ಟು ಅರ್ಧ ಕೊಡೋಣ ಅಂತ ಇದ್ದೆ. ಕವರ್ ಮೇಲೆ ಹಂಗೆ ಕಚ್ಚಿದೆ. ಆ ಸ್ಮೆಲ್ಲು, ಆ ಟೇಸ್ಟು, ನಿಂಗೆ ಓಪನ್ ಮಾಡಿದ್ರೆ ನಿನ್ನ ಕಲರ್ ಎಲ್ಲ ಅದು ಟೆಂಪ್ಟ್ ಮಾಡ್ಬಿಡ್ತು. ಅದಕ್ಕೆ ತಿಂದ್ಬಿಟ್ಟೆ. ತಿನ್ಕೊಬಿಟ್ಟೆ. ಸರಿ, ಓಕೆ. ಏನು ಅಪ್ರೂಪಕ್ಕೆ ಒಂದು ಚಾಕ್ಲೇಟ್ ಹಂಗೆ ಅನ್ಕೊಂಡು ತಿನ್ನೋದು. ಇದ್ರೆ ನಿಮ್ಮ ಗಂಡನ ಥರ ಇರಬೇಕು, ವಿಜಯ್ ಥರ ಇರಬೇಕು. ಏನು ತಿಂದಲೆ ಅದು ತಡ್ಕೊಂಡು. ಬಟ್ ಇದು ಆಯಿಲ್ ಫುಡ್ ಒಂದು ಸ್ವಲ್ಪ ಕಮ್ಮಿ ಮಾಡ್ಬೇಕು, ಅದೊಂದು ಓಕೆ. ಇವಾಗೇನು ಆಯಿಲ್ ಫುಡ್ ರೊಟ್ಟಿ, ರವೆ ರೊಟ್ಟಿ ನಾನು ಅವಾಗ ತಿಂದಿರ್ಲಿಲ್ಲ. ಆಯಿಲ್ ಫುಡ್ ಅಂತಾನೆ ತಿಂದಿರ್ಲಿಲ್ಲ. ಅವತ್ತು ದೋಸೆ ಬಿಡ್ಸ್ಕೊಂಡು ತಿಂದೆ. ಆ ದೋಸೆಗೂ ಎಣ್ಣೆ ಜಾಸ್ತಿ ಹಾಕ್ಬಿಟ್ರಿ ಇರ್ತಾರೆ ನಮ್ಮನೆಯವರು. ಅದಕ್ಕೆ ಅದಕ್ಕೊಂದು ಸ್ಪ್ರೇ ಬರ್ತಲ್ಲ, ತರ್ಸೆ ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗಿರೋ ತರ್ಸು ಕ್ವಾಲಿಟಿ. ಇದೇನಿದು ದಿವಿತು? ಇದು ಯಾವುದು ಶರ್ಟು? ತಿರುಗು, ಚಡ್ಡಿ ಹಾಕಿದೆ ಇಲ್ವೋ? ತಗು ತೋರಿಸ್ತಾ. ಸ್ಕೂಲಲ್ಲಿ ಬರ್ದಂಗೆ ಮನೇಲಿ ಬರೆಯಲ್ಲ. ಆಮೇಲಿಂದ ಮನೇಲಿ ಚೂರು ಹೇಳಿದ ಮತ್ತೆ ಅನ್ಕೊಂಡಿದ್ದೀನಿ. ಮ್ಯಾಮ್ ಹೋಗಿ ಹೇಳೋಣ ನಮ್ದು. ಅಯ್ಯೋ ಕೈ ಇದೇನು ಗಲೀಜು ಇವಾಗ ಮಾಡಿರೋದು ಅವಾಗ್ಲೇನೋ. ಅದೇನೆ ಮ್ಯಾಮ್, ಅದೇನೆ ಹೇಳಿ ಮತ್ತೆ ಕೇಳಿದ್ರೆ ಸ್ಕೂಲಲ್ಲಿ ಎದ್ರಕ್ಕೆ ಏನೋ ತುಂಬಾ ಒಳ್ಳೆಯ ಅನ್ಸ್ಬಿಟ್ಟವನೇನೋ ಮ್ಯಾಮ್ ಹತ್ರ. ಅದು ಇದು ಮಾತಾಡೋದೇನು ವಿಚಾರ ಹೇಳಲ್ಲ ಮ್ಯಾಮ್. ಅವ್ನು ಬರ್ದಿಲ್ಲ ಆ ಥರ ಏನು ಹೇಳೋದು ತಾನೆ? ಬರ್ದಿಲ್ಲ ಆ ಥರ ಎಲ್ಲ ಏನು ಕಂಪ್ಲೇಂಟ್ ಹೇಳೋದು? ಹೇಳಿದ್ರು ನೆನ್ನೆ. ಅದೇ ಹೆಡ್ಲೈನ್ಸ್ ಬರ್ದಿಲ್ಲ, ಇದು ಕ್ವಶನ್ ಆನ್ಸರ್ ಇರುತ್ತಲ್ಲ, ರೈತ ಕ್ವಶನ್ ಅದೇನೇನು ಇರುತ್ತಲ್ಲ, ರೈಮಿಂಗ್ ವರ್ಡ್ ಅದೇನು ವೆಂದಿ ಅಂತ ಆ ಥರದ್ದೆಲ್ಲ ಬರ್ದಿರ್ಲಿಲ್ಲ. ಕೆಳಗಡೆ ಮಾತ್ರ ಬರ್ಕೊಂಡ್ ಬಂದಿದ್ದ. ನಾ ಬರ್ಕೊಂಡಿದ್ದೀನಿ ಮ್ಯಾಮ್ ಅಂತ. ಅವ್ರು ಎಷ್ಟು ಒಳ್ಳೆಯವ್ರಾಗ ಮಾತಾಡ್ಸೋರು ಗೊತ್ತಾ. ಇವನು ಮಾತಾಡಲ್ಲ ಅಂತ ಫಸ್ಟ್ ಎಲ್ಲ ಕಂಪ್ಲೇಂಟ್ ಮಾಡೋರು. ಇವಾಗ ಅದು ಬರ್ದಿರಂತ ಒಂದ್ಸಲ ಕಂಪ್ಲೇಂಟು. ನಾನು ಹೋದಾಗೆಲ್ಲ ಏನಾರ ಒಂದು ಪೇರೆಂಟ್ಸ್ ಮೀಟಿಂಗ್ ಹೋಗಂಗೆ ಇಲ್ಲ. ನಾವೆಲ್ಲ ನಮ್ಮ ಅಪ್ಪ ಅಮ್ಮನ ಪೇರೆಂಟ್ಸ್ ಮೀಟಿಂಗ್ ಕರ್ಕೊಂಡು ಹೋಗೋಕ್ಕೆ, ಅಯ್ಯಪ್ಪ ಪೇರೆಂಟ್ಸ್ ಮೀಟಿಂಗ್ ಹೊರಬಿಡಪ್ಪ ಬಂದ್ರೆ ನಾವು ಅಮ್ಮನಿಗೆಲ್ಲ ನಾವು ಅನ್ಕೊಳ್ಳವು. ಇವ್ರಿಗೆ ಡೈಲಿ ಹೋಯ್ತೀನಿ, ಡೈಲಿ ಏನಾರ ಒಂದು ಕಂಪ್ಲೇಂಟ್ ಇದ್ದೇ ಇರುತ್ತೆ. ಒಂದಿನ ತಿನ್ನಪ್ಪ ಕೆಟ್ಟೋಗಿರುತ್ತೆ ಅವಾಗ ಅಳ್ಸೋ ಎಸಿತೀನಿ ನಾನು ಬೆಳಿಗ್ಗೆ. ಬಾಯೊಳಗಿಂದ ತೆಗೆದುಬಿಟ್ಟು ಕವರಿಗೆ ಸುತ್ತಬಿಟ್ಟು ಮಾಡ್ತಾನೆ. ಎಸಿತೀನಿ, ಗ್ಯಾರಂಟಿ ಎಸಿತೀನಿ ಬೆಳಿಗ್ಗೆ ನಾನು. ತಿನ್ಕೋ. ಇವತ್ತಾಗೇನೆ ಯಾವ್ದೋ ಒಂದು ಹುಡುಗಿ ಅಂದ್ರೆ ಬುಕ್ಕಲ್ಲಿ ಇರುತ್ತಲ್ಲ ಪಿನ್ನು, ಅದು ಗೀರ್ಕೊಬಿಡೈತಿ ಕೈಗೆ.
ಕಣ್ಣಲ್ಲಿ ನೀರ್ ಬಂದಿದ್ರಂತೆ. ನೋಡ್ಬಿಟ್ಟೆ ಮ್ಯಾಮ್ ಇವ್ನು ಹೇಳಿಲ್ವಂತೆ, ಮ್ಯಾಮೇ ನೋಡ್ಬಿಟ್ಟು ಹಂಗೆಲ್ಲ ಮಾಡ್ಬಾರ್ದು ಅಂತ ಎದುರಿಸಿದ್ರು ಅಮ್ಮ ಹುಡುಗಿಗೆ. ಹಂಗೆ ಮಾಡ್ಬಾರ್ದು ಅಂತ ಹೇಳಿದ್ರಿ ಅಂತೆ. ಆಮೇಲೆ ಅವ್ರ ಮ್ಯಾಮ್ ನನ್ನ ಸಾರಿ ಕೇಳ್ತವ್ರೆ. ನನ್ಗೂ ಒಂಥರ ಅನ್ಸೈತೆ, ಇಷ್ಟಕ್ಕೆಲ್ಲ ಎಷ್ಟು ಟೀಚರ್ಸ್ಗಳ್ಗೂ ಮನೇಲಿ ಟೆನ್ಷನ್ ಇರುತ್ತೆ, ಇವ್ರ ಹತ್ರ ಅಷ್ಟೊಂದು ಜನದ ಹತ್ರ ಬಂದು ಬಡ್ಕೊತಾ ಇರ್ತಾರೆ. ಇವ್ರ ಪೇರೆಂಟ್ಸ್ ಏನಾರು ಆದ್ರೆ ಹಿಂಗ್ ಮಾಡಿದಿರ ಮಗಂಗೆ ಹಂಗ್ ಮಾಡಿದಿರ ಅಂತ ಅವ್ರು ಕಂಪ್ಲೇಂಟ್ ಮಾಡ್ತಾರೆ ಪೇರೆಂಟ್ಸ್. ಅದನ್ನ ಬೇರೆ ಕೇಳಿಸ್ಕೋಬೇಕು. ಅಲ್ಲೇನೋ ಕಂಪ್ಲೇಂಟ್ ಮಾಡಿದ್ರೆ ಮತ್ತೆ HM ಅವ್ರು ಬೈತಾರೆ. ಹುಸಿ ತಲೆನೋವಿರಲ್ಲವ, ಟೀಚರ್ ಹತ್ರ ಪ್ರಾಬ್ಲಮ್. ದಿವಸ್ ಸಿಸ್ಟರ್ ಟೀಚರ್ ಇದ್ದಾರೆ, ಗೊತ್ತಿಲ್ಲಪ್ಪ. ಮುಂಚೆನೋ, ಇವಾಗೆಲ್ಲ ಪಾಪ ಆಗಿದ್ದಲ್ಲ. ಅವ್ರಿಗೆ ಅನುಭವ ಎಲ್ಲ ಗೊತ್ತಿರುತ್ತೆ. ನಮ್ಮ ಖುಷಿನ ಗ್ರೇಟ್ ಅಂದ್ಬಿಟ್ಟವ್ರಪ್ಪ ಅವರು. ಆ ವಯಸ್ಸಿಗೆ ಚೆನ್ನಾಗಿ ಬಿಡ್ಸೋನೆ ಚಿತ್ರನ. ಕಲರು ಕಲರ್ ಹಚ್ಚಿರೋದು. ಗೈಸ್ ನಂಗೂನು ಅದೇ ಖುಷಿ, ಕಲರ್ ಹಚ್ಚಿರೋದು. ಒಂದಿನ ನಾವ್ ಹೇಳ್ಕೊಟ್ಟಿಲ್ಲ ಗೈಸ್, ಒಂದಿನ ಹೇಳ್ಕೊಟ್ಟಿಲ್ಲ ನಾವು. ಇದೇ ಆರೆಂಜ್ ಕಲರ್ ಅಮ್ಮ ಅಂತ ಹೇಳ್ತಾನಲ್ಲ, ಅದು ಚೆನ್ನಾಗಿ. ಆದ್ರೆ ಕೀಳ್ಲೆ ಗೈಸ್, ಅದೇನಾದ್ರು ಕೆಳಗಡೆ ಇಟ್ಬಿಟ್ರೆ ಒಂದೂ ಇಲ್ದಾಗ ಮಾಡ್ಬಿಡ್ತಾರೆ ಇಬ್ರು. ಸರಿ, ಓಕೆ, ಬನ್ನಿ ಇವಾಗ ಮಾಡೋಣ ಅಡುಗೆನ. ಮಸಾಲೆನೆಲ್ಲ ನೀರು ತಗೊಂಬಂದ್ಬಿಟ್ಟು ಈಚೆ ಕಡೆನೇ ಇಟ್ಟಿದ್ದೀನಿ ಗೈಸ್. ಒಳಗಡೆ ಎತ್ಕೊಂಡ್ಬರ್ಬೇಕು ಅಂತ ಹೇಳ್ಬೇಕು ಅನ್ನೋದು ಕಾಮನ್ ಸೆನ್ಸೇ ಇಲ್ಲ ನಮ್ಮ ನವಿಗಂತೂ. ಕುಡಿಯೋ ನೀರು ಇನ್ನೊಂದ್ಸಲ ಚೆಕ್ ಮಾಡ್ತಾ ಇದ್ದಾರೆ ನನ್ನ ನವಿ, ಹೋಮ್ವರ್ಕ್ ಬರ್ಸಿದ್ದೀನೋ ಇಲ್ವೋ ಅಂತ. ಅವ್ರ ಮ್ಯಾಮ್ ಕೆಲ್ ಬೈಸ್ಕೊಬಾರ್ದಲ್ಲ ನನ್ನ ಮಗ ಅಂತ. ಗೈಸ್ ನಮ್ಮನವರು ಮಾಡ್ತಾ ಇದ್ದಾರೆ. ಡ್ಯೂಟಿಯಿಂದ ಬಂದು ಯೂನಿಫಾರ್ಮ್ ವಿಚಾರದೆ ಮಾಡಿಕೊಡ್ತಾ ಇದ್ದೀನಿ. ಎಲ್ಪ್, ನಮ್ಮ ನವಿಗೋಸ್ಕರ ಎಲ್ಪ್. ಹೆಲ್ಪರ್ ಆಗಿದ್ದೀನಿ ನಾನು ಇವ್ರಿಗೆ. ದೊಡ್ಡ ಶೆಫ್ ಆಗಬೇಕಾಯ್ತು, ಮಿಸ್ ಆಗಿ ಇಲ್ಲಿ ನಮ್ಮ ನವಿಗೆ ಹೆಲ್ಪರ್ ಆಗಿದ್ದೀನಿ. ಸೊ ಇಲ್ಲಿ ತೊಟ್ಟಿಕ್ಕಿದ್ರೆ ಗೈಸ್ ಆಲ್ರೆಡಿ ರೊಟ್ಟಿನ. ಇದನ್ನ ಚೆನ್ನಾಗಿ ಬರುತ್ತೆ ಗೈಸ್ ತೆಳುಗೆ, ಅಂದರೆ ನಮ್ಮ ನವಿಗೆ ಇಷ್ಟೇ ತೊಟ್ಟಕ್ಕೆ ಬರೋದು ಅನಿಸುತ್ತೆ. ಏನು ಅರ್ಧೋಗಲ್ಲ ಅದು. ನಮ್ಮನೆಯವರು ತುಂಬ ಚೆನ್ನಾಗಿ ತೊಡ್ತಾರೆ. ಅವ್ರು ಚಪಾತಿ ಮಾಡೋದ್ರಲ್ಲಿ, ರೊಟ್ಟಿ ಮಾಡೋದ್ರೆಲ್ಲ ಎಕ್ಸ್ಪರ್ಟ್ ಇದ್ದಾರೆ ನಮ್ಮನೆಯವರು. ಮಾಡಕ್ಕೆ ಬರುತ್ತೆ ಗೈಸ್, ಆದರೆ ಅರ್ಧೋಗುತ್ತೆ ನಂದು. ನಮ್ಮ ಮಕ್ಕಳು ಕುತ್ಕೊಂಡು ಆಟ ಆಡ್ತಾ ಇದ್ದವ್ರೆ ಗಾಯ್ಸ್. ಮಾಡಿ ಗೈಸ್, ಇವಾಗ ಇನ್ನೂ ದೊಡ್ಡದು ಮಾಡಿದ್ದೀನಿ. ಇದನ್ನು ಜಾಸ್ತಿ ಹಿಂಗೆ ಮಡ್ಚಾಕಿ ಬೇಯಿಸ್ಕೋಬೇಕು, ಅವಾಗ ಅದು ಸ್ಮೂತ್ ಆಗಿರುತ್ತೆ. ನೀವು ಬಿಟ್ಬಿಟ್ಟು ಒಂದು ನಿಮಿಷ ಆ ಕಡೆ ಹಿಂಗೆ ಹೋದ್ರೆ ಬೇಸಾಕ್ ತಿನ್ಬೇಕು ಗೈಸ್, ಇಲ್ಲಾಂದ್ರೆ ಅದು ಚಿಕನ್ ಗಿಂತ ಗಟ್ಟಿಗೆ ಎಳಿಬೇಕಾಗುತ್ತೆ ಆಮೇಲೆ ಅಲ್ಲಮ್ಮದು. ಚಿಕನ್ ಏನೋ ಫಸ್ಟ್ ಖಾರ ಆಲ್ರೆಡಿ ಉರಿಬೇಕು, ಅದನ್ನ ಇದು ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ನಾವು ಡಿಫ್ರೆಂಟ್ ಆಗಿ ತಾನೇ ಮಾಡ್ತಾ ಇದೀವಿ, ಬಾಯಿ ಮುಚ್ಕೊಂಡಿರ್ಬೇಕು, ಮಾಡ್ಕೊಟ್ಟು ತಿನ್ಬೇಕು. ಕರ್ಬೇವು ಹೇಳಿದ್ರ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡ್ತಾ ಇದೀರಲ್ಲ. ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡ್ತಿದ್ದೀವಿ. ಅವ್ರು ಕರ್ಬೇವು ಹಾಕಿದ್ರೆ ನಾವು ಹಾಕಿದೀವಿ. ಇಲ್ಲ ಗೈಸ್, ಅವ್ರು ಹೇಳಿಲ್ಲ ಅಂದ್ರೂ ಹಾಕ್ತಾರೆ ಅವರು, ನಂಗೆ ಗೊತ್ತದು. ಇಲ್ಲ, ಟೇಸ್ಟ್ ಒಂಥರ ಡಿಫ್ರೆಂಟ್ ಬರುತ್ತೆ. ಇಲ್ಲ, ಕರ್ಬೇವು ಅವ್ರು ಹೇಳಿಲ್ಲ ಅಂದ್ರೂ ಹಾಕ್ತಿರ. ಯಾಕೆ ಕಣ್ಣು ಒಳ್ಳೆದತ್ತಲ್ಲ. ಆಮೇಲೆ ಇದು ನಾನು ಅವತ್ತು ಚಿಕನ್ ಮಾಡಕ್ಕೆ ಹೇಳಿದೆ, ಸುಮ್ಮನೆ ಉಪ್ಪು ಖಾರ ಫ್ರೈ ಮಾಡ್ಕೊಡಿ ಅಂತ. ಅದೇನೇನೋ ಮಸಾಲೆ ಖಾರ ಅಂದ್ಬಿಟ್ಟು ಇದೆಲ್ಲ ಸೂಪರ್ ಆಗಿತ್ತು, ನಂಗೆ ತುಂಬಾ ಇಷ್ಟ ಆಯ್ತು. ಈಗ ಆಡ್ ಮಾಡೋದಲ್ಲ, ಅದು ಅನ್ನ ತಿನ್ನ ವಸ್ತು. ಅದು ರೊಟ್ಟಿ ತೊಟ್ಟೋದು ಇದೆಯಲ್ಲ ಗೈಸ್, ತಗೊಂಡ್ಬಿಟ್ಟು ಮಕ್ಕಳಿಗೆ ಎಲ್ಲ ಹೊಡಿತೀನಿ ಗ್ಯಾರಂಟಿ. ಅಪ್ಪ ಸುಮ್ಮನೆ ಇದ್ದೀನಿ, ಸುಮ್ಮನೆ ಅಪ್ಪನ ಸಪೋರ್ಟ್ ಇದೆ ಅಂತವಾ. ನನ್ಗೆ ಬೆಲೆ ಇಲ್ಲ ಗೈಸ್ ಇವ್ರ ಹತ್ರ. ಅವ್ರ ಅಪ್ಪ ಎದುರಿಸಿದ್ರೆ ಮಾತ್ರ ಎನ್ಕೊಳ್ಳೋದು. ಒಂದ್ಸಲಿ ಹಿಡ್ಕೊಂಡು ಹೊಡಿತಾನಲ್ಲ ಇತ್ತೀಚೆಗೆ, ಯಾಕವಾ ಆಯ್ತು ಬಿಡು. ಹೊಡಿತಾನೆ ಇಲ್ವಲ್ಲ ಗೈಸ್. ನಾನು ಸ್ಕೂಲ್ಗೆ ಸೇರ್ಕೊಳ್ಳೋದ್ರಿಂದ ನಾನು ಎದುರಿಸೋದು ಅಷ್ಟೇನೆ. ಹೊಡಿಯಕ್ಕೇನು ಹೋಗ್ತಾರಲ್ಲ ನನ್ನ ಮಗ, ಅಲ್ಲೂ ಚೆನ್ನಾಗಿ ಓದ್ಬಿಟ್ಟು ಬರ್ಬಿಟ್ಟು ಬರ್ತಾನೆ, ಹೇಳಿದ ಮಾತು ಕೇಳ್ತಾನೆ ಅನ್ಬಿಟ್ಟು. ಇವ್ರು ನೋಡಿದ್ರೆ ಹಿಂಗೆ ಚುಮ್ಮಂತಾರ ನೋಡ್ತಾವ್ರೆ. ನಮ್ಮ ಮಕ್ಳು ದೆವ್ವಂದೆಲ್ಲ ತುಂಬ ಇಷ್ಟ ಮೂವಿ. ಸುಮ್ಮನೆ ಕೂತ್ಕೊಬಿಡ್ತಾರೆ ನೋಡ್ಕೊಂಡು. ಆರ್ ಮೂವಿ ಅಪ್ಪ, ಆರ್ ಮೂವಿ ಹಾಕೋಪ್ಪ ಅಂತ ಅನ್ಕೊಂಡು. ಆಮೇಲೆ ಇನ್ನೊಂದು ಯಾವುದೋ ಮೂವಿ ಕೇಳ್ತಾನೆ ಇದ್ರೆ ಅವತ್ತಿಂದ ಹಾಕೊಟ್ಟಿಲ್ಲ, ಹಾಕೋಣ. ಟೈಮ್ ಆಲ್ರೆಡಿ 8 ಗಂಟೆ ಆಗಿದೆ ಗೈಸ್. ಇವಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದಾರೆ ನಮ್ಮ ನವಿ ಜಾಸ್ತಿ ನೈಟಲ್ಲೇ ಬಟ್ಟೆ ಒಗೆಯೋದು. ಹಸ್ಬೆಂಡ್ ಇರ್ತಾನೆ, ಹೆಲ್ಪ್ ಮಾಡ್ತಾನೆ ಅಂತ, ಆದ್ರೆ ನಾನು ಹೆಲ್ಪ್ ಮಾಡಲ್ಲ. ಯಾವಾಗಲೂ ನಾನೇ ಬಟ್ಟೆ ಒಗೆಯೋದು, ನಾನೇ ಬಿಡಿಸೋದು. ನೀವೇನು ಹೆಲ್ಪ್ ಮಾಡ್ತೀರಾ? ಮತ್ತೆ ವಿಡಿಯೋ ಮಾಡೋ ಟೈಮಲ್ಲಿ ಮಾತ್ರ ಬಟ್ಟೆ ಒಗೆಯೋಕೆ ಬರೋದು. ಅಪ್ಪನ ಮೀಸೆ ಇದೆ, ದೊಡ್ಡವರಾದ್ಮೇಲೆ ಅದೇ ತರ ಅಪ್ಪನ ತರನೇ. ಅವಾಗ ಏನ್ ಮಾಡ್ತೀಯಾ? ಈ ತರ ಬಂದ್ರೆ ನಿಂಗೆ ಇಷ್ಟನಾ? ಬಂದ್ರೆ ಏನ್ ಮಾಡ್ತೀಯಾ? ಇಷ್ಟ ನೋಡು, ಹೊಂಟಿಸ್ಕೊತಿದ್ರೆ ಇಷ್ಟ ಅಂತ.
ಅಯ್ಯೋ ಕತೆ ಹುಡುಗರು ಇವ್ರದೆಲ್ಲ ಬಂದಂದ್ರೆ ಆ ಕಡೆ ಹೋದೆ. ನಾನೇನು ಹೇಳ್ತಿರೋದು ಗೊತ್ತೇನೆ, ನಾನು ನೀವು ಹೆಲ್ಪ್ ಮಾಡ್ತೀನಿ ಅಂತ ಇಷ್ಟೊಂದ್ಮೇಲೆ ಮಾಡ್ತೀನಿ ಆದರೆ ನಾನು ಹೆಲ್ಪೇ ಮಾಡಲ್ಲ. ಬೆಳಿಗ್ಗೆ ಹೊತ್ತು ಮಾಡ್ಬೋದಲ್ಲ ಅದೇ ಕೆಲಸನ. ನನಗೆ ಬೆಳಿಗ್ಗೆ ಬಿಸಿಲಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ guys. ಯಪ್ಪ ಬಿಸಿಲೆಲ್ಲ ಇರುತ್ತೆ. ಇಲ್ಲ ತಣ್ಣಗೆ ಫುಲ್ಲು ಮೋಡ ಮುಚ್ಚಿದ ವಾತಾವರಣ ಬೆಂಗಳೂರಲ್ಲಿ ಫುಲ್ಲು ನೋಡು ಮಳೆನೇ ತುಂಬಾ ಪೂರ್ತಿ ಮೋಡ ಗೈಸ್, ಫುಲ್ಲು ಮಳೆ ಚಳಿ 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 ಚಳಿ. ಬಿಡಪ್ಪ ಸುಮ್ಮನೆ ರೇಗಿಸ್ತಾ ಇದ್ದೀನಿ, ತುಂಬಾ ಸೆಕೆ ಗೈಸ್. ಈಗ ನನಗೆ ಮಳೆಗಾಲ ಹೊರಗಡೆ ಹೋಗಕ್ಕೆ ಇಷ್ಟ ಆಗಲ್ಲ. ಹಗ್ಲೊತ್ತಲ್ಲಿ ರಾತ್ರಿ ಎಲ್ಲಿ ಬೇಕಾದ್ರೂ ಇಷ್ಟ ಆಗುತ್ತೆ. ಸರಿ ಓಕೆ ಬನ್ನಿ ಹಗ್ಲೊತ್ತಲ್ಲಿ ಇಷ್ಟ ಆಗುತ್ತೆ. ಮಾಡೋಣ ರೆಸಿಪಿ. ನಾವು ಅರಿಶಿನ ಪುಡಿ ಕೊಡು, ಖಾರದ ಪುಡಿ ಕೊಡು, ಧನಿಯಾ ಪುಡಿ ಕೊಡು. ಅಲ್ಲ ಇಂಥ ಸಂಪತ್ತಿಗೆ ನಾನೇ ಮಾಡ್ಕೋದಾಯ್ತು. ಅದ್ ನೀವು ಮಾಡ್ತಾ ಇದೀರಂತ ಹೆಸರು ಎಲ್ಲ ಹೆಲ್ಪ್ ಆ ಎಂಟಿ ಕೈಲಿ ಮಾಡೋದು ಬೇರೆ, ಹೆಲ್ಪ್ ಮಾಡಿಸ್ಕೊಳ್ಳೋದು ಬೇರೆ ಗೈಸ್. ನೀವು ಯಾರು ಹೆಲ್ಪ್ ಮಾಡಿಸ್ಕೊಳ್ಳೋದು ಗೈಸ್? ನಿಮ್ಮ ಮನೆಯವ್ರ ಕೈಲಿ ಕಮೆಂಟ್ ಆಗಿ, ನನಗೋಸ್ಕರ ಕಮೆಂಟ್ ಆಗಿ. ಆಯ್ತು, ನಿಂಗೋಸ್ಕರನೇ ಎಲ್ಲರೂ ಕಮೆಂಟ್ ಹಾಕೋದು ಬಿಡು. ನನ್ನ ಕಡೆಗೆ ಯಾರು ಸಪೋರ್ಟ್ ಮಾಡಲ್ಲ. ಇವಾಗಿಂದಲ್ಲ ಗೈಸ್, ನಾನು ಲಾಗ್ ಶುರು ಮಾಡಿದಾಗಿಂದ ನೋಡಿದ್ದೀನಿ, ನನಗೆ ಅಂತ ಒಬ್ರು ಸಪೋರ್ಟ್ ಇಲ್ಲ. ಮನೇಲೂ ಅಷ್ಟೇನೆ, ಹೊರಗಡೆ ಜನನೂ ಅಷ್ಟೇನೆ. ಸಪೋರ್ಟ್ ಮಾಡೋರೆಲ್ಲ ನಿನ್ಗೆ ಹಂಗಾರೆ ಯಾರು ಇಲ್ವಾ? ನಾನಂತೂ ಬೇಜಾನ್ ಜನ ನೋಡಿದೀನಿ ಗೈಸ್. ನೀವೆಲ್ಲ ಅವಳಿಗೆ ಸಪೋರ್ಟ್ ಮಾಡ್ತಾರಲ್ಲ, ಇವ್ ನನಗೆ ಸಪೋರ್ಟ್ ಮಾಡ್ಬೇಕು. ಅವಳು ಯಾರು ನಿಮ್ಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ಪ್ರತಿಯೊಂದು ವಿಚಾರದಲ್ಲಿ ಹೇಳವ್ರೆ, ಅಣ್ಣ ಇದ್ರಲ್ಲಿ ಬೆಸ್ಟ್, ಅಣ್ಣ ಇದ್ರಲ್ಲಿ ಬೆಸ್ಟ್ ಅಂತ ಎಲ್ಲ. ಇದೇ ನೀವು ಇಟ್ಕೊಂಡು ಮನಸ್ಸಲ್ಲಿ ಅವಳಿಗೆ ಬ್ಯಾಡ್ ಕಮೆಂಟ್ ಹಾಕಿ. ಅವಳು ನಿಮ್ಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದಾಳೆ, ನಾನು ನನಗೆ ಸಪೋರ್ಟ್ ಮಾಡ್ಕೊಂಡು ನೀವೆಲ್ಲ ಅವಳಿಗೆ ಬ್ಯಾಡ್ ಕಮೆಂಟ್ ಹಾಕಿ. ಓಕೆನಾ? ಆಯ್ತು. ನವಿ ಬೇಡ ಅಂತ ಹಾಕಿ. ಒಂದಿಬ್ರು ಅಷ್ಟೇನೆ ಗೈಸ್, ಅವ್ರ ಹೆಸರು ಹೇಳ್ಬಾರ್ದು ಅಷ್ಟೇ. ಬೇಡ ನಮ್ಗೆ, ಅವರು ನಮ್ಮ ಕಡೆಗೆ ಆಗ್ಲಿ. ಅವರು ನಿನ್ಗೂ ಸಪೋರ್ಟ್ ಮಾಡ್ತಾರೆ, ನಿಂಗೂ ಸಪೋರ್ಟ್ ಮಾಡಿ ನಂಗೂ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನನ್ಗಷ್ಟು ಸಪೋರ್ಟ್ ಮಾಡಲ್ಲ. ಇಬ್ರು ಇದ್ದಾರೆ, ಅವ್ರಿಬ್ರು ಸಪೋರ್ಟ್ ಮಾಡೋದು ನನಗೂ ಮಾಡ್ತಾರೆ, ಅವ್ರಿಗೂ ಮಾಡ್ತಾರೆ. ಅದಕ್ಕೋಸ್ಕರ ಆ ಥರ ಹೇಳಿದ್ದು. ಅಲ್ಲ ಯೂಟ್ಯೂಬಲ್ಲಿ ವಿಡಿಯೋ ನೋಡೋರೆಲ್ಲ ನಿನಗೆ ಸಪೋರ್ಟ್ ಮಾಡ್ಕೊಂಡೆ, ಆದ್ರೆ ನಿನಗೆ ಗೊತ್ತಿಲ್ಲ ಗೈಸ್. ನೀವೆಲ್ಲ ನವಿಗೆ ಸಪೋರ್ಟ್ ಮಾಡ್ತೀರೋ, ನನಗೆ ಸಪೋರ್ಟ್ ಮಾಡ್ತೀರೋ ಕಮೆಂಟ್ ಆಗಿ ಗೈಸ್. ನೀನ್ ವಿಡಿಯೋ ಇಲ್ಲಿ ಗೊತ್ತಾ, ನಂದು ಒಬ್ಳದ್ದು ವಿಡಿಯೋ ಹಾಕಿದ್ರೆ ಬೋರ್ ಅವರಿಗೆ, ನಿಮ್ ಜೊತೆ ಹಾಕಿದ್ರೆ ಖುಷಿ ಅವರಿಗೆ. ಅಲ್ಲಿ ಯಾರು ಇಷ್ಟ ಯೂಟ್ಯೂಬ್ ಅಲ್ಲಿ? ಒಂದು ABCD ಬರೆಯೋದೊಂದೇ ಫುಲ್ ವ್ಲಾಗ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡೋದು ಯಾರಿಗೆ ಇಷ್ಟ ಆಗುತ್ತೆ ಗೈಸ್? ಅದಕ್ಕೆ ಬೋರಿಂಗ್ ವಿಡಿಯೋ ನಾನು ಇಲ್ಲ ಅಂತ ಇವಳು ಹಂಗೆ ಅನ್ಕೊಂಡಿದ್ದಾಳೆ. ನೀನು ಒಬ್ಳೆ ಬೆಳಗಿನ ಸಂಜೆ ತಕ್ಕ ಮಾಡ್ಕೊಂಡು ವ್ಲಾಗ್, ಅವ್ರಿಗೂ ಖುಷಿ ಆಗುತ್ತೆ. ನಾನು ಇಲ್ಲ ಅಂದ್ರೂ ನೀನೇನ್ ಮಾಡ್ತೀವಳು? ಒಬ್ಳೆ ಇದ್ರೆ 10-15 ನಿಮಿಷ ಒಂದೇ ಜಾಗದಲ್ಲಿ ಕುತ್ಕೊಂಡು ಅದೇ ಹೇಳ್ತಾ ಇರೋದು. ಅದು ಬೋರಿಂಗ್. ಆಯ್ತು ಬಿಡಪ್ಪ, ನನ್ ಬೋರಿಂಗ್ ಏನೇ. ನೋಡಿ ಗೈಸ್, ನಮ್ಮ ರೆಸಿಪಿ ಇಲ್ಲಿ ರೆಡಿ ಆಗಿದೆ. ಗ್ರೀನ್ ಕಲರ್ ಗ್ರೇವಿ ರೊಟ್ಟಿ ಜೊತೆಗೆ. ಇವಾಗ ಅವ್ರಿಗೆ ಟೇಸ್ಟಿಗೆ ಅಂತ ಕೊಟ್ಟಿದ್ದೀನಿ. ಹೆಂಗಿದೆ ಟೇಸ್ಟ್ ದಿವಿ? ಹಾಂ, ಅದೇನದು ಖುಷಿ? ಹೆಂಗೈತೆ ಅಪ್ಪ ಮಾಡಿದ್ದು? ಸೂಪರ್ ಆಗಿತ್ತಾ ದಿವ? ನಿನ್ಗೆ ಹೆಂಗಿತ್ತು? ಓಕೆ ಓಕೆ, ಚೆನ್ನಾಗಿತ್ತಾ ನವಿ? ನಿನಗೆ ಇಲ್ಲಿ ನೋಡ್ಕೊಂಡು ಹೇಳು. ಸರಿ ಓಕೆ ಗೈಸ್, ಇವ್ರು ತಿನ್ನಲಿ ಮತ್ತೆ ಸಿಗ್ತೀನಿ ನಿಮಗೆ. ನಮ್ಮ ನವಿ ಫಿಲಮ್ ನೋಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಇವಾಗ. ಡಿಸ್ಟರ್ಬ್ ಮಾಡಬಾರ್ದು ಅವ್ರನ್ನ, ಅಲ್ಲೇನ್ರಿ? ಹಾಗೆ ಗೈಸ್, ನಮ್ಮ ಇನ್ಸ್ಟಾಗ್ರಾಮ್ ಇನ್ನೂ ಯಾರ್ಯಾರು ಫಾಲೋ ಮಾಡ್ತಿಲ್ಲ ಎಲ್ಲ ಫಾಲೋ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್. ಬೇಗ 30,000 ಜನ ಫಾಲೋವರ್ಸ್ ಆಗ್ತಾಯಿದ್ದಾರೆ. ಫಾಲೋ ಕಂಪ್ಲೀಟ್ ಆಗಿಬಿಡ್ಲಿ ಬೇಗ ಪ್ಲೀಸ್, ಫಾಲೋ ಮಾಡ್ಕೊಳ್ಳಿ. ನೋಡಿ ಗೈಸ್, ಈ ಥರ ಬರುತ್ತೆ ರೊಟ್ಟಿ. ಇದು ಅರಿಯಲ್ಲ ಏನಿಲ್ಲ, ಚೆನ್ನಾಗಿ ನೆನೆಬೇಕು ಅಷ್ಟೇ. ಹಸಿಟ್ಟು 1 ಅವರ್ 2 ಅವರ್ ಸ್ಮೂತಾಗಿ ಕಲಿಸ್ಕೋಬೇಕು, ಆಮೇಲೆ ರಫಾಗಿ ಕಲಿಸ್ಕೋಬಾರ್ದು. ನಿಮ್ಗೆ ಇಷ್ಟ ಇದ್ದರೆ ಆಯಿಲ್ ಹಾಕೋಬೋದು, ಇಲ್ಲಾಂದರೆ ಆಯಿಲ್ ಹಾಕ್ಬಿಟ್ಟೆ ಕಲಿಸಿರ್ತಾರಲ್ಲ, ಅದರಿಂದ ಆಯಿಲ್ ಏನು ಬೇಕಾ? ನಿಮ್ಗೆ ತೋರ್ಸೋಕ್ಕೋಸ್ಕರ ಆಯಿಲ್ ಹಾಕೊಂಡ್ರು ಹಾಕೋಬೋದು, ಹಾಕೊಳ್ದಾದ್ರೂ ಇರ್ಬೋದು. ನಾವು ಹಾಕೋಬೋತಾರೆ ಎಲ್ಲರೂ, ನಾನು ಹಾಕಲ್ಲ ಅಷ್ಟೇ. ಒಂದ್ಸತಿ ನಿಮ್ಮ ಮನೆಯವ್ರಿಗೆ ಮಾಡಿಕೊಡಿ, ಅವ್ರು ಪದೇ ಕೇಳಿಲ್ಲ ಅಂದರೆ ಕೇಳಿ. ನನಗಂತೂ ತುಂಬ ಇಷ್ಟ ಆಗಿದ್ದು. ಒಂದೇ ಒಂದ್ಸಲ ತೋರಿಸಿದ ಅಷ್ಟೇ. ಇದು ನಮ್ಮ ನವಿ ಅವರಮ್ಮ, ನವಿ ಅವರಮ್ಮ. ನಮ್ಮ ನವಿಕೆಲ್ಲ ಅದನ್ನೇ ಮಾಡ್ಸೋಕೆ ನಾನು ಶುರು ಮಾಡಿದೆ. ಇವಾಗ ಮಾಡ್ತಿರ್ಲಿಲ್ಲ. ಅದೇ ಇದೊಂದು ಪೇಪರ್ ಬೇಕು ಗೈಸ್, ಪೇಪರ್ ಇಲ್ಲೇ ಮಾಡ್ತಾರೆ. ಅದೇ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾಡ್ಬೋದು. ನಮ್ಮ ನವಿಗೆ ಎಕ್ಸ್ಪೀರಿಯನ್ಸ್ ಇಲ್ವಲ್ಲ, ಅರ್ಧೋಗುತ್ತೆ ಅಂತ. ನೋಡಿ ಈ ಥರ ಮೂಲೆ ಅರ್ಧೋಗುತ್ತಲ್ಲ. ಈಗಲೂ ಸರಿ ಮಾಡಕ್ ಪೇಪರ್ ಇದ್ರು ನನಗೆ ಅದು ಎತ್ಕೊಳಕ್ ಬರಲ್ಲ. ನಮ್ಮ ಈಸ್ ಹಿಂಗೆ ಎತ್ತಿ ಹಿಂಗಲ್ಲೇ ಮಾಡ್ತಾರೆ. ಕೈಯಲ್ಲಿ ಎತ್ಕೊಳಕ್ ಬರಲ್ಲ ಇವಳಿಗೆ. ಇನ್ನೊಂದೇನು ಗೊತ್ತಾ ಗೈಸ್, ಚಪಾತಿ ಒತ್ತುತ್ತಾರಲ್ಲ ಅದರಲ್ಲೇ ಒತ್ಬಿಡ್ತಾರೆ. ಚಪಾತಿ ಒತ್ತುತ್ತಾರಲ್ಲ ಅದರಲ್ಲೇ ಒತ್ತಾರೆ. ಅದು ಕರೆಕ್ಟಾಗಿ ಮಾಡಿ ಅಭ್ಯಾಸ ಇರಬೇಕು. ಇದನ್ನ ಹಾಳು ಮಾಡ್ಬಿಟ್ರೆ ಇಟ್ಟ ಹೆಂಗ್ ತಿಂತೆ ಗೊತ್ತೋ ಅದೇನಾ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೀವು ಒಂದ್ಸಲ ಮಾಡ್ಕೊಂಡು ತಿನ್ನಿ.
ತುಂಬ ನೋಡಿ ತುಂಬ ಸ್ಮೂತಾಗಿ ಬರುತ್ತೆ ರೊಟ್ಟಿ. ಚೆನ್ನಾಗೈತೆ, ಬಿಸಿ ಬಿಸಿ ತಿಂದ್ರೆ ಮಾಡ್ಕೊಂಡು ಚೆನ್ನಾಗೈತೆ. ಬಿಸಿ ಬಿಸಿಲೇ ಅಲ್ಲಿ ಹಸ್ಬೆಂಡ್ನ ಕೂರಿಸ್ಬೇಕು, ನೀವು ಮಾಡಿ ಬಿಸಿ ಬಿಸಿ ಹಾಕಬೇಕು, ಅವಾಗ ಒಂದು 10 ತಿಂತಾರೆ. ಸೊ ಓಕೆ ಗೈಸ್, ಇವತ್ತಿನ ವಿಡಿಯೋಲಿ ಎಂಡ್ ಮಾಡಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ವಿಡಿಯೋ ಇಷ್ಟ ಆಗಿರೋ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಬಾಯ್ ಬಾಯ್. ಬಾಯ್.